ಶಿಡ್ಲಘಟ್ಟ ತಾಲೂಕು ಮಳ್ಳೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 133ನೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನವನ್ನು ತುಂಬಾ ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು. ಸಂವಿಧಾನದ ಆಶಯಗಳನ್ನು ಮೈಗೂಡಿಸಿಕೊಳ್ಳಬೇಕು. ಸಂವಿಧಾನ ತುಂಬಾ ಮಹತ್ವವಾದದ್ದು. ಸಂವಿಧಾನ ಒಂದು ಜಾತಿಗೆ ಸೀಮಿತವಾಗಿಲ್ಲ ಎಂದು ಆಂಜನೇಯ ರೆಡ್ಡಿ ಹೇಳಿರುತ್ತಾರೆ. ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟಿರುತ್ತಾರೆ. ಅದೇ ರೀತಿ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಬೇಕು ಎಂದು ಹೇಳಿದರು. ಮತ್ತು ಡೈರಿ ಸದಸ್ಯರಾದ ನಾಗೇಶ್ರವರು ಈ ಹಿಂದೆ ಅಂಬೇಡ್ಕರ್ ಅವರು ಪಡೆದ ಕಷ್ಟ ಸಮಾಜಕ್ಕೆ ಬರಬಾರದೆಂದು ಸಂವಿಧಾನವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಹಾಗೂ ಶೋಷಿತ ಮಹಿಳೆಯರಿಗೆ ಸ್ವತಂತ್ರ ಕೊಟ್ಟ, ಎಲ್ಲ ರಂಗದಲ್ಲೂ ಸಮಾನತೆ ಕೊಟ್ಟ ಅಂಬೇಡ್ಕರ್ ಅವರನ್ನು ಮರೆಯಬಾರದು ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮುಖಾಂತರ ಚಾಲನೆ ನೀಡಿದರು. ಸಿಹಿ ಹಂಚಿ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿಕೊಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದಂಥ ಮುನಿಯಪ್ಪ, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನರಸಿಂಹಮೂರ್ತಿ, ಟಿ.ಎಂ. ವೆಂಕಟಣ್ಣಪ್ಪ, ಪ್ರಭಾಕರ್, ಸಂದೀಪ್, ಶಿವ, ರಾಕೇಶ್, ಶ್ರೀವೇಂದ್ರ, ವಕೀಲರಾದ ಅಜಯ್, ಶಿವಶಂಕರ್, ಕಿರಣ್, ಶೇಷಾದ್ರಿ, ನಾರಾಯಣಸ್ವಾಮಿ ಮುಂತಾದವರು ಭಾಗಿಯಾಗಿದ್ದರು. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತಹ ಮೂರೆ ಸೂತ್ರ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತಹ ಮೂರೆ ಸೂತ್ರ. ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ, ದಲಿತರಿಗೆ ಪ್ರಜ್ಞೆ ನೀಡುವಂತ, ದಲಿತರಿಗೆ ಪ್ರಜ್ಞೆ ನೀಡುವಂತ. ಇದುವೆ ಓದಿ, ಇದುವೆ ಬರಹ, ಇದುವೆ ಸ್ವಾಭಿಮಾನವೆಂದು ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಶಿಲ್ಪಿ ಎಷ್ಟು ಕಷ್ಟಪಟ್ಟನೋ ಅದೇ ರೀತಿ ನಮ್ಮ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಅವರು ಅಷ್ಟೇ ಕಷ್ಟಪಟ್ಟು ಭಾರತದ ಈ ಪ್ರಪಂಚದ ಹಲವಾರು ದೇಶಗಳನ್ನು ಸುತ್ತಿ ಎಲ್ಲ ದೇಶಗಳ ಒಂದು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ಭಾರತಕ್ಕೆ ಒಪ್ಪುವಂತಹ ಒಂದು ಸಂವಿಧಾನವನ್ನು ಅವರು ರಚನೆ ಮಾಡಿದರು. ಈ ರಚನೆ ಮಾಡೋದಕ್ಕೆ ಸುಮಾರು 3 ವರ್ಷಗಳ ಕಾಲ ಸಮಯ ತಗೊಂಡು ನಮ್ಮ ದೇಶಕ್ಕೆ ಒಪ್ಪುವಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಅದು ಭಾರತದಲ್ಲಿ ಅತಿ ಹೆಚ್ಚು ದೊಡ್ಡ ಒಂದು, ಈ ಪ್ರಪಂಚದಲ್ಲೇ ನಮ್ಮ ಭಾರತ ಸಂವಿಧಾನ ಬಹಳ ದೊಡ್ಡ ಸಂವಿಧಾನ ಅಂತಹ ಒಂದು ಸಂವಿಧಾನವನ್ನು ರಚಿಸಿದಂತಹ ಅವರಿಗೆ ಈ ಸಮಯದಲ್ಲಿ ನಾವೆಲ್ಲರೂ ಸಹ ನಮನಗಳನ್ನು ಸಲ್ಲಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳ್ಕೊಳ್ಳೋದಷ್ಟೇ ಅಲ್ಲ, ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗವನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು. ಏನು ಹಕ್ಕುಗಳಿದ್ದಾವೆ, ಸಂವಿಧಾನಬದ್ಧವಾಗಿ ನೀಡತಕ್ಕಂಥ ಹಕ್ಕುಗಳನ್ನು, ಕರ್ತವ್ಯಗಳನ್ನು ನಾವೆಲ್ಲ ಪಾಲಿಸಿದಾಗ ಮಾತ್ರ ಅವರು ಸಂವಿಧಾನ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ನಾವು ಕೇವಲ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಹಕ್ಕುಗಳನ್ನು ನಾವೆಲ್ಲ ಪಡೆದು ಅದರಿಂದ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಸವಲತ್ತುಗಳನ್ನು ಪಡೆದುಕೊಂಡು ನಾವು ಕರ್ತವ್ಯ ಮಾಡಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಆದ್ದರಿಂದ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದೇಶದ ಕೊಡುಗೆ ಅಂತಂದರೆ ನೀವೆಲ್ಲ ಹೇಳಿದ್ರಲ್ವ, ನಾವು ಸ್ವತಂತ್ರವಾಗಿ ಇಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದೀವಿ. ಆಮೇಲೆ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಅಧಿಕಾರ ಸಿಗುತ್ತೆ. ಇವತ್ತಿನ ನಾವೇನು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಲ್ವಾ, ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಸೂಟ್ ಆಗುವಂಥ ಅಧಿಕಾರ ಯಾವುದು ಅಂತಂದರೆ ಪ್ರಜಾಪ್ರಭುತ್ವ ಅಂತೇಳಿ ಕಟ್ಟಿಡಿಕೊಂಡು ಬಂದಿರ್ತಕ್ಕಂಥದ್ದು. ಬೇರೆ ಬೇರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಬೇರೆ ಬೇರೆ ಎಲ್ಲನೂ ಕೂಡ ಪರೋಕ್ಷ ಪ್ರಜಾಪ್ರಭುತ್ವ ಇದೆ. ನಮ್ಮಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿಗೆ ತಂದ ಸಂವಿಧಾನ. 395 ವಿಧಿಗಳು, ಸುಮಾರು ಹೆಚ್ಚು ತಿದ್ದುಪಡಿಗಳು, 11 ಪರಿಚ್ಛೇದಗಳು, ಇಷ್ಟು ಬೃಹತ್ತಾಗಿರ್ತಕ್ಕಂಥ ಸಂವಿಧಾನ. ವಿಶ್ವದ ಅತ್ಯಂತ ಚಿಕ್ಕ ಸಂವಿಧಾನ ಯಾವುದು ಅಂತ ಅಮೆರಿಕದ ಸಂವಿಧಾನ, ಬರೀ 46 ಪುಟ ಇದೆ, ದಿನಕ್ಕೆ 4 ಸರಿ ಓದ್ಬೋದು. ಆದರೆ ನಮ್ಮ ಸಂವಿಧಾನ ಅಷ್ಟು ಬೃಹತ್ತಾಗಿರ್ತಕ್ಕಂಥದ್ದು. ಮತ್ತು ಆ ಸಂವಿಧಾನದಲ್ಲಿ ನೀವು ಯಾರಿಗಾದ್ರೂ ನೋಡಿ, ಯಾರಿಗೂ ಕೂಡ ನನಗೆ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತ ಹೇಳೋಂಗೇ ಇಲ್ಲ. ಯಾರನ್ನಾದ್ರೂ ಕೇಳಿ, ನೀವು ಯಾವುದೇ ವರ್ಗ, ಜಾತಿ, ಧರ್ಮ ಯಾರನ್ನಾದ್ರೂ ನೋಡಿ ನನಗೆ ಅವಕಾಶ ಇಲ್ಲ, ನನಗಿಂತದಿಲ್ಲ ಅಂತ ಹೇಳೋಂಗೇ ಇಲ್ಲ. ಅಂಥದ್ದನ್ನೆಲ್ಲವನ್ನು ಕೂಡ ಸುಮಾರು 3 ವರ್ಷಗಳನ್ನು ತೆಗೆದುಕೊಂಡ್ರೂ ಕೂಡ ಹಿಂದೆ ಏನು ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಾಬಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಗಿರ್ಬೋದು, ಆಮೇಲೆ ಅಂಬೇಡ್ಕರ್ ಅವರ ಸಂವಿಧಾನ ರಚನಾ ಸಮಿತಿ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಾಗ ಹಿಂದೆ ನಮಗೊಂದು ಸಂವಿಧಾನ ರಚಿಸಿಕೊಡಿ ಅಂತೇಳಿ ಸ್ವಾತಂತ್ರ್ಯ ಬಂದ ತಕ್ಷಣವೇ ವಿದೇಶಿಯರ ಹತ್ರ ಹೋಗಿದ್ರಲ್ಲಿ, ನಮಗೊಂದು ಸಂವಿಧಾನ ರಚನೆ ಮಾಡಿಕೊಡಿ ಅಂತೇಳಿ. ಅದಕ್ಕೆ ಅವರು ಇಂಗ್ಲೆಂಡಿನ ಚರ್ಚಿಲ್ ಅನ್ನೋಂಥವ್ರು ಹೇಳಿದ್ರಂತೆ,
ನಾನು ನಿಮಗೆ ಸಂವಿಧಾನ ರಚನೆ ಮಾಡಿಕೊಡಲ್ಲ. ಯಾಕೆ ಅಂತ ಕೇಳಿದ್ರೆ, ನಿಮ್ಮಲ್ಲಿ ಅಂಬೇಡ್ಕರ್ ಅಂತಹ ಮಹಾ ಮಾನವತಾವಾದಿನ ಇಟ್ಕೊಂಡು ನನ್ನ ಹತ್ರ ನೀವು ಸಂವಿಧಾನ ರಚನೆ ಮಾಡ್ಕೊಳಕ್ಕೆ ಕೇಳಕ್ಕೆ ಬಂದಿದ್ದೀರಲ್ಲ, ನಿಮ್ಗೆ ಬುದ್ಧಿ ಇಲ್ವಾ, ಹೋಗಿ ಅಂದ್ರೆ. ಆಮೇಲೆ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಿ ಅಷ್ಟು ಓದಿ, ಪುಸ್ತಕ ಪ್ರೇಮಿ ಅಂತ ಕರಿತೀವಿ ನಾವು. ಮಕ್ಕಳಿಗೆ ಯಾಕೆ ಇಷ್ಟ ಅಂತಂದ್ರೆ, ಯಾಕೆ ಅವ್ರ ಗ್ರಂಥಾಲಯ ತೆಗೀರಿ ಅಂತ ಹೇಳಿದ್ರೆ ಪುಸ್ತಕ ಪ್ರೇಮಿ. ಎಲ್ಲಿ ಬೇರೆ ಯಾವ್ದು ನಾವು ಹೋಗ್ತೀವಿ, ಜಾತ್ರೆಗೆ ಹೋದ ತಕ್ಷಣ ಏನು ತರ್ತೀವಿ, ಆಟಿಕೆ ಸಾಮಾನ ಅದು ಇದು ಎಲ್ಲ ಮುರಿದೋಗಿರ್ತಕ್ಕಂಥದ್ದು. ಅವ್ರು ಹಂಗಲ್ಲ, ಒಂದು ದೇಶಕ್ಕೆ ಹೋದ್ರೆ ಅಲ್ಲಿ ಎಷ್ಟು ಪುಸ್ತಕಗಳು ಸಿಗ್ತವೆ, ಆ ಪುಸ್ತಕಗಳನ್ನ ತೆಗೆದುಕೊಂಡು ಬಂದ್ರು. ಕಾರಣ ಏನಂತಂದ್ರೆ, ಈ ನಮ್ಮ ಜನರನ್ನ ಉದ್ಧಾರ ಮಾಡಬೇಕಂದ್ರೆ, ಮೇಲು ತರಬೇಕು ಅಂತಂದ್ರೆ ಶಿಕ್ಷಣ ಒಂದೇ ದಾರಿ ಅಂತ ಕಂಡುಕೊಂಡಿರ್ತಕ್ಕಂಥ ಮೊದಲ ವ್ಯಕ್ತಿ. ಇವತ್ತಿಗೂ ಕೂಡ ಶಿಕ್ಷಣವೇ ಇಡೀ ದೇಶವನ್ನ ಆಳ್ತಾ ಇದೆ. ನಾಲೆಡ್ಜ್ ಈಸ್ ಪವರ್, ಗೊತ್ತಲ್ವ ತಮಗೆಲ್ಲ. ಇವತ್ತು ಯಾರಿಗೆ ಜ್ಞಾನ ಇದೆಯೋ ಅವರೇ ಆಳ್ತಾ ಇರೋದು, ಗೊತ್ತಿದೆಯಲ್ಲ. ಇದೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ನಾಲೆಡ್ಜ್ ಈಸ್ ಪವರ್. ಅದಕ್ಕೆ ಅಂಥ ನಾಲೆಡ್ಜ್ ಅನ್ನ ತಾವೆಲ್ಲರೂ ಕೂಡ ಬೆಳೆಸ್ಕೊಳ್ಳಿ. ತಮ್ಮ ಎಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸಿ ಸರ್ಕಾರದ ಸೌಲಭ್ಯಗಳನ್ನ ಎಲ್ಲರೂ ಕೂಡ ಪಡೆಯುವಂತಾಗಲಿ ಅಂತೇಳಿ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.